ಹುಳಿ ಅವಲಕ್ಕಿ ಮಾಡ್ತಾ ಇದ್ದೀವಿ. ದ ಪೋಹ ವಿ ಆರ್ ಮೇಕಿಂಗ್ ವಿತ್ ಟ್ಯಾಮರಿನ್ ಪೋಹ. ವಿ ಟೇಕ್ ಅ ಬಿಗ್ ಸೈಜ್ ಲೆಮನ್ ಸೈಜ್ ಆಫ್ ಟ್ಯಾಮರಿನ್, ಅಥವಾ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಸೈಜ್ದು ಹುಣಸೆ ಹಣ್ಣು ತೊಗೊಂಡಿದ್ದೀವಿ. ಈಗ ಇದನ್ನು ನೀರಲ್ಲಿ ನೆನೆಸ್ತೀವಿ. ಸೋಕ್ ಇಟ್ ಇನ್ ವಾಟರ್. ನೀರನ್ನು ನೆನೆಸ್ಬೇಕು. ಎಷ್ಟೊತ್ತಮ್ಮ? ಒಂದು 20 ನಿಮಿಷ ನೆನೆಸ್ಬೋದು. ಸೋಕ್ ಇಟ್ ಫಾರ್ 20 ಮಿನಿಟ್ಸ್. ಇದು ಗಟ್ಟಿ ಅವಲಕ್ಕಿ, ಇದರಲ್ಲಿ ಮಾಡ್ತಾರೆ ನಾವು. ಆಮೇಲೆ ದಿಸ್ ಇಸ್ ಪೋಹ, ದ ಹಾರ್ಡ್ ಪೋಹ, ಫ್ಲ್ಯಾಟ್ ಅಂಡ್ ರೈಸ್. ಒಂದು ಭರ್ತಿ ಹಿಡಿ ಒಬ್ರಿಗಾಗತ್ತೆ. 1 ಬಿಗ್ ಫಿಸ್ಟ್ ಫುಲ್ ವಿಲ್ ಬಿ ಫಾರ್ 1 ಪರ್ಸನ್. We are going to break it into half the size or quarter the size. It won't be a complete powder, but a coarse powder. ಇದು ಹುಳಿ ಅವಲಕ್ಕಿ ಮಾಡೋದು, ಅವಲಕ್ಕಿನ ಪುಡಿ ಮಾಡ್ಕೋತೀವಿ ಮಿಕ್ಸಿನಲ್ಲಿ. ಫುಲ್ ಫೈನ್ ಪುಡಿ ಅಲ್ಲ, ಬಟ್ ತರಿ ಪುಡಿ ಇರ್ಬೇಕು. ತೋರಿಸ್ತೀವಿ. ಓನ್ಲಿ ಜಸ್ಟ್ ಪಲ್ಸ್ ಇಟ್ ಇನ್ ದ ಮಿಕ್ಸಿ. ಬರೀ ಪಲ್ಸ್ ಮಾಡಿ ಮಿಕ್ಸಿನ ಫುಲ್ಲು ಓಡಿಸ್ಬೇಡಿ. ಅದು ಫುಲ್ ಪುಡಿ ಫೈನ್ ಪುಡಿ ಆಗ್ಬಿಡತ್ತಿಲ್ದ ಇದ್ರೆ ಮಾಡಿ. ಈ ಥರ ಅರ್ಧಂಬರ್ಧ ಆಗಿರ್ಬೇಕಷ್ಟೆ. ಇಟ್ ಶುಡ್ ಬಿ ಸೆಮಿ ಪೌಡರ್ಡ್, ವೆರಿ ಲೈಟ್ಲಿ. ಯು ವಿಲ್ ಸಿ ಡಿಫ್ರೆಂಟ್ ಸೈಜಸ್ ಓವರ್ ಹಿಯರ್. ದಿಸ್ ಇಸ್ ಎನಫ್ ಟು ಮೇಕ್ ಹುಳಿ ಅವಲಕ್ಕಿ. ಇಷ್ಟಾದರೆ ಸಾಕು ಹುಳಿ ಅವಲಕ್ಕಿ ಮಾಡೋಕ್ಕೆ. ಅದು ಪೂರ ತರಿ ಆಗಬಾರ್ದು. ವಿಲ್ ಸೋಕ್ ದಿಸ್ ಗ್ರೌಂಡ್, ಸೆಮಿ ಗ್ರೌಂಡ್ ಪೋಹ. ಮಿಕ್ಸಿಗೆ ಹಾಕೊಂಡಿರೋ ಅವಲಕ್ಕಿನ ನೆನೆಸ್ತೀವಿ ಇವಾಗ. ಇದನ್ನು ರೆಡಿ ಇರೋ ಪುಳಿಯೋಗರೆ ಗೊಜ್ಜಲ್ಲೂ ಮಾಡ್ಬೋದು. ಇಲ್ಲದೇ ಇದ್ದರೆ ಈ ಥರ ನಿಮ್ಮ ಹತ್ರ ಪುಳಿಯೋಗರೆ ಗೊಜ್ಜು ರೆಡಿ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಈ ಥರನೂ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್ ಐದರ್ ವಿತ್ ದ ರೆಡಿ ಪುಳಿಯೋಗರೆ ಮಿಕ್ಸ್. ನಮ್ಮಲ್ಲಿ ಯೂಶಲಿ ಆ ಥರ ಮಾಡೋದು. ಬಟ್ ದಿಸ್ ಇಸ್ ದ ವೆರೈಟಿ ವಿ ಆರ್ ಶೋಯಿಂಗ್ ವೆನ್ ಯು ಡೋಂಟ್ ಹ್ಯಾವ್ ಪುಳಿಯೋಗರೆ ಮಿಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಿಲ್ ಮೇಕ್ ದಿಸ್ ವೆರೈಟಿ ಆಫ್ ಪೋಹ. ವಿ ಆರ್ ಗೋಯಿಂಗ್ ಟು ಸ್ಕ್ವೀಸ್ ದ ಟ್ಯಾಮರಿನ್ ವಿಚ್ ವಾಸ್ ಸೋಕ್ಡ್. ನೆನೆಸ್ಕೊಂಡಿರೋ ದೊಡ್ಡ ನಿಂಬೆಹಣ್ಣು ಗಾತ್ರದ ಸೈಜಿನ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿದ್ವಿ. ಅದನ್ನು ಇವಾಗ ರಸ ತೆಗಿತಿದ್ದೀವಿ. ಗಟ್ಟಿಗೆ ಹಿಂಡಿ ಸ್ಕ್ವೀಸ್ ಇಟ್ ವೆಲ್ ಟು ರಿಮೂವ್ ದ ಟ್ಯಾಮರಿನ್ ಪಲ್ಪ್. ಇಫ್ ಯು ಹ್ಯಾವ್ ರೆಡಿಮೇಡ್ ಟ್ಯಾಮರಿನ್ ಪಲ್ಪ್ ಯು ಕುಡ್ ಯೂಸ್ ದಟ್ ಟು, ಬಟ್ ಫ್ರೆಶ್ ಇಸ್ ಆಲ್ವೇಸ್ ಬೆಟರ್. ರೆಡಿಮೇಡ್ ಸಿಕ್ಕತ್ತೆ, ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ಈ ಥರ ಫ್ರೆಶ್ ಆಗಿ ತೆಗೆಯೋ ಹುಣಸೆ ರಸ ಟೇಸ್ಟ್ ಜಾಸ್ತಿ ಇರುತ್ತೆ. ವಿ ಹ್ಯಾವ್ ಡೈಲ್ಯೂಟೆಡ್ ದ ಟ್ಯಾಮರಿನ್ ಪಲ್ಪ್ ವಾಟರ್. ಅದನ್ನು ಚೆನ್ನಾಗಿ ನೀರು ಹಾಕಿ ಹುಣಸೆ ರಸಕ್ಕೆ ಇಂಚೂರು ನೀರು ಹಾಕಿದ್ದೀವಿ. ಇದ್ರಲ್ಲಿ ನೆನೆಸ್ತೀವಿ. ಇದಕ್ಕೆ ನೆನೆಸೋಕ್ಕೆ ಏನೇನು ಬೇಕೋ ರೆಡಿ ಮಾಡ್ತಾ ಇದ್ದೀವಿ. ಉಪ್ಪು, ಬೆಲ್ಲ ಹೆರಿತಿದ್ದಾರೆ. ಜಾಗರಿ ಈಸ್ ಬೀಯಿಂಗ್ ಗ್ರೇಟೆಡ್ ಫಾರ್ ಸೋಕಿಂಗ್. ಆ್ಯಡ್ ಜಾಗರಿ ಟು ದಟ್ ವಾಟರ್. ಬೆಲ್ಲ ಹೆರ್ಕೊಂಡಿರೋದು ಹಾಕಿ ಅದ್ರ ಒಳಗೆ, ನೀರೊಳಗೆ. ಆ್ಯಡ್ ಸಮ್ ಸಾಲ್ಟ್. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ನೆನಪಿರಲಿ, ಬಟ್ ಇದು ನೆನ್ಸಕ್ಕೆ ಉಪ್ಪು ಹಾಕ್ತಾ ಇದ್ದೀರಾ ಅನ್ನೋದು. ರಿಮೆಂಬರ್ ದಟ್ ಯು ಆರ್ ಆ್ಯಡಿಂಗ್ ಸಾಲ್ಟ್ ನೌ ಫಾರ್ ಸೋಕಿಂಗ್ ಇಟ್ ಸೆಲ್ಫ್. ಸಾರಿನ ಪುಡಿ ಹಾಕೋತೀವಿ ಅದಕ್ಕೆ. ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿ ಅಂತೀವಿ. ಸಾರಿನ ಪುಡಿ ರೆಸಿಪಿ ಯೂಟ್ಯೂಬ್ ಚಾನಲಲ್ಲಿದೆ. ವಿ ಆರ್ ಆ್ಯಡಿಂಗ್ ರಸಮ್ ಪೌಡರ್ ಆರ್ ಸಾರು ಪೌಡರ್ ವಿಚ್ ಇಸ್ ಆಲ್ಸೋ ದೇರ್ ಆನ್ ಯೂಟ್ಯೂಬ್. ಹಾಕಮ್ಮ. ಎಷ್ಟು ಸ್ಪೂನ್ ಹಾಕ್ತೀರಿ? 4 ಸ್ಪೂನ್. 4 spoons for this amount of ಅವಲಕ್ಕಿ. 4 ಸ್ಪೂನ್. Add it to the water mix. ಸೊ ಈ ನೀರಲ್ಲಿ ಹುಳಿ, ಉಪ್ಪು, ಖಾರ ಇದೆ. ಹುಣಸೆ ಹುಳಿ, ಉಪ್ಪು ಮತ್ತು ಸಾರಿನ ಪುಡಿನಲ್ಲಿ ಖಾರ ಇರುತ್ತೆ. ಮತ್ತು ಬೆಲ್ಲ, ಸ್ವೀಟ್. ವಿ ಹ್ಯಾವ್ ಸ್ವೀಟ್, ಸಾರ್, ಸ್ಪೈಸ್ ಆ್ಯಂಡ್ ಸಾಲ್ಟ್. So we've added tamarind pulp for sour. Then we've added salt. For the spice mix we've added saru powder or rasam powder, and for sweet jaggery. Then we are adding curry leaves, ಕರ್ಬೇವಿನ ಸೊಪ್ಪು. ಇದು ಯಾವುದು ಸ್ಟವ್ ಮೇಲೆ ಇಟ್ಕೊಂಡಿಲ್ಲ, ಬರೀ ನೆನ್ಸಕ್ಕೇನೆ ಇದೆಲ್ಲ ಹಾಕ್ತಾ ಇದ್ದೀವಿ. ಇದು ದಿಢೀರ್ ಪುಳಿಯೋಗರೆ ಗೊಜ್ಜು ಟೇಸ್ಟ್ ಇದು. ದಿಸ್ ಇಸ್ ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜು ರೀಪ್ಲೇಸ್ಮೆಂಟ್. ಹಿಂಗೆ ಸ್ವಲ್ಪ. Asafoetida a little.
We have not kept this on the stove or on heat. We are adding all this for soaking. Mix it well to dissolve everything. ಎಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅರ್ಧ ಒಡೆದಿರೋ ಅವಲಕ್ಕಿ ಮಿಕ್ಸಿಗೆ ಹಾಕಿರೋ ಅವಲಕ್ಕಿನ ಇದ್ರ ಒಳಗೆ ನೆನೆಸಿ. Soak the poha, the half ground poha in this water. Mix it well and allow it to soak. Allow it to soak for around 20 to 30 minutes. ಒಂದು 20 ರಿಂದ 30 ನಿಮಿಷ ನೆನೆಯಕ್ಕೆ ಬಿಡಿ ಇದನ್ನ. Add water till it completely submerges. ಅದು ಪೂರ ಮುಳುಗೋ ತನಕ ನೀರು ಹಾಕಿ ನೆನೆಯಕ್ಕೆ ಹಾಕಬೇಕು. ಈ ಮಿಕ್ಸ್ಗೆ ಹಾಕು. ಒಂದು ದೊಡ್ಡ ಹಿಡಿಯಷ್ಟು ತೆಂಗಿನಕಾಯಿ ಹಾಕಿ, ಹೆರ್ಕೊಂಡಿರೋ ತುರ್ದಿರೋ ತೆಂಗಿನಕಾಯಿ. ಆ್ಯಡ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್. ಇದು ತೆಂಗಿನಕಾಯಿ ಇಲ್ದಾರೆ ಕೊಬ್ಬರಿ ಹಾಕ್ಬೋದಲ್ಲ. ದ ರೀಪ್ಲೇಸ್ಮೆಂಟ್ ಇಸ್ ಡ್ರೈ ಕೋಪ್ರಾ ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಕೋಕೋನಟ್, ಫ್ರೆಶ್ ಕೋಕೋನಟ್. ಕೊಬ್ಬರಿನೂ ಹಾಕ್ಬೋದು ಇದಕ್ಕೆ ತೆಂಗಿನಕಾಯಿ ಇಲ್ಲದೆ ಇದ್ರೆ. ಹುಳಿ ಅವಲಕ್ಕಿ ಒಗ್ಗರಣೆ ಇವಾಗ ಹಾಕೊಳ್ಳೋದಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು 6 ರಿಂದ 7 ಸ್ಪೂನ್ ಬೇಕಾಗತ್ತೆ ಎಣ್ಣೆ. To make the tempering or to prepare the huli avalakki, now we are adding 6 to 7 spoons of oil. ಇದು ನಾವು ಸೋಕ್ ಮಾಡಿದ್ದು ನೆನೆಸಿಟ್ಟಿದ್ದು ಅವಲಕ್ಕಿ ಈ ಥರ ಫುಲ್ಲು ನೀರನ್ನ ಎಳ್ಕೊಂಡಿರುತ್ತೆ. The moisture would have been absorbed. The water in which we soaked it has been absorbed by poha. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಚಟ್ಗುಟ್ಲಿ. After oil heats, add mustard. Let it splutter. ಅದಕ್ಕೆ ಅವಾಗ 6 ರಿಂದ 7 ಅಥವಾ ಒಂದು ಫುಲ್ ರಿಗ್ ಆಫ್ ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು ಹಾಕಿ. ಪಿಂಚ್ ಆಫ್ ಅಸೋಫೋಟಿಡಾ, ಒಂದು ಪಿಂಚ್ ಹಿಂಗ್, ಆಮೇಲೆ ಸ್ವಲ್ಪ ಅರಿಶಿನ, ಲಿಟಲ್ ಬಿಟ್ ಆಫ್ ಟರ್ಮರಿಕ್. ಮಿಕ್ಸ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ಮಾಡಿ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಮತ್ತು ಆ ಸ್ಪೈಸ್ ಮಿಕ್ಸ್ನ ಬಾಣಲೆಗೆ ಹಾಕಿ. ಆ್ಯಡ್ ದ ಸೋಕ್ಡ್ ಪೋಹಾ into this tempering. Add a little more water since it would have dried up. ಇನ್ನು ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳಿ ಅದ್ರ ಮೇಲೆ. ತುಂಬ ನೀರು ಸುರಿದು ಬಿಡಬೇಡಿ, ಒಂದು ಸ್ವಲ್ಪ ಚಿಮುಕ್ಸಿ ಅಷ್ಟೇ. ಸ್ಪ್ರಿಂಕಲ್ ವಾಟರ್. ಆಫ್ಟರ್ ಯು ಮಿಕ್ಸ್ ಆಲ್ ದ ಇಂಗ್ರೀಡಿಯೆಂಟ್ಸ್ ವೆಲ್, ಕ್ಲೋಸ್ ದ ಲಿಡ್. ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನ ಬೇಯಿಸಿ. ಬಟ್ ಮಧ್ಯದಲ್ಲಿ ಮಿಕ್ಸ್ ಮಾಡಿ, ಇಲ್ಲದೆ ಇದ್ರೆ ಅದು ತಳ ಹತ್ಬಿಡುತ್ತೆ, ಸೀದೋಗುತ್ತೆ. ಮಿಕ್ಸ್ ಇಟ್ ವೆಲ್ ವೆನ್ ಯು ಆರ್ ಅಲವಿಂಗ್ ಇಟ್ ಟು ಕುಕ್. ಕುಕ್ ಇಟ್ ಇನ್ ಲೋ ಫ್ಲೇಮ್ ಆ್ಯಂಡ್ ಕೀಪ್ ಮಿಕ್ಸಿಂಗ್ ಇಟ್ ಇನ್ ಬಿಟ್ವೀನ್ ಆ್ಯಂಡ್ ದ ಕಲರ್ ವಿಲ್ ಚೇಂಜ್. ಇಟ್ ವಿಲ್ ಡಾರ್ಕನ್. ಅದು ಸ್ವಲ್ಪ ಬಣ್ಣ ಚೇಂಜ್ ಆದಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಆಫ್ಟರ್ 3 or 4 minutes of it being on heat, it has got cooked. It doesn't take too long to cook. Then switch off the gas stove and later add tempering. ಇದು 3 ರಿಂದ 4 ನಿಮಿಷ ಒಲೆ ಮೇಲಿದ್ದಾಗ ಬೆಂದಿದೆ. ತುಂಬ ಹೊತ್ತೇನಾಗೋದಿಲ್ಲ. ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಒಲೆ ಆರಿಸ್ಬಿಟ್ಟು ಸೆಪ್ರೇಟಾಗಿ ಇಡಿ, ಆಮೇಲೆ ಒಗ್ಗರಣೆ ಹಾಕೋದು ಇದ್ರ ಮೇಲೆ. ಹುಳಿ ಅವಲಕ್ಕಿಗೆ ಹಾಕೋಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹುರಿತಾ ಇದ್ದೀವಿ. ಎಣ್ಣೆ ಏನು ಹಾಕಿಲ್ಲ, ಬರೀ ಡ್ರೈ ಪ್ಯಾನಲ್ಲೇ ಹುರಿತಾ ಇರೋದು. To add it to the tamarind poha, we are frying sesame seeds, white sesame seeds in dry pan, no oil added. ಎಳ್ಳು ಈ ಥರ ಚಿಟ್ಕುಟ್ಬೇಕು. sesame seeds will start spluttering like a popcorn. It starts popping. ಆವಾಗ ಅದನ್ನು ಒಲೆಯಿಂದ ತೆಗೆದುಬಿಟ್ಟು ಹುಳಿ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ. Once it splutters, remove it from flame and add it to ಹುಳಿ ಅವಲಕ್ಕಿ. ಎಳ್ಳು ಮಿಕ್ಸ್ ಮಾಡಿರೋ ಹುಳಿ ಅವಲಕ್ಕಿಗೆ ಇವಾಗ ಒಗ್ಗರಣೆ ರೆಡಿ ಇಟ್ಕೊಂಡಿರೋ ಒಗ್ಗರಣೆ ಹಾಕ್ತೀವಿ. ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀವಿ ಒಗ್ಗರಣೆ. ಇದ್ರದ್ದು ವಿಡಿಯೋ ಯೂಟ್ಯೂಬ್ ಲಿಂಕ್ನಲ್ಲಿದೆ. This is a ready tempering that the link of which is there on YouTube as well. It's a separate video. This retains the crunchiness of peanuts. If it was added while the poha was cooking, it would become soft. ಈ ರೆಡಿ ಇರೋ ಆರಿರೋ ಒಗ್ಗರಣೆ ಹಾಕಿದ್ರೆ ಅದು ಗರಿ ಇರುತ್ತೆ ಕಡಲೆಕಾಯ್ದು. ಈ ಒಗ್ಗರಣೆ ಮಾಡಿ ಒಂದು 2-3 ದಿವಸ ಇಟ್ಕೋಬೋದು. ನಮ್ಮ ಮನೇಲಿದ್ದು ಮಾಡಿ ನಿಂಬೆಹಣ್ಣು ಚಿತ್ರಾನ್ನ ಅಥವಾ ಅವಲಕ್ಕಿ
ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಪುಳಿಯೋಗರೆ, ಹುಳಿ ಅವಲಕ್ಕಿ. You can add keep this tempering ready and store it for 2 to 3 days and mix it with other rice. Mix it well and huli avalakki is ready to be consumed. Tamarind poha is ready to be consumed. Like mentioned, if you have ready-made puliyogre mix, this process gets a little easier. But for the ease of it, we've shown instant puliyogre mix ಸಬ್ಸ್ಟಿಟ್ಯೂಟ್. ಪುಳಿಯೋಗರೆ ಗೊಜ್ಜು ರೆಡಿ ಇದ್ದರೆ ಇದು ಸ್ವಲ್ಪ ಬೇರೆ ಥರ ಇರುತ್ತೆ ಪ್ರಾಸೆಸ್ಸು, ಬಟ್ ಗೊಜ್ಜು ಇಲ್ಲದೆ ಇರೋರು ಈ ಥರ ಮಾಡಿ ರೆಡಿ ಮಾಡ್ಕೋಬೋದು. ಇಟ್ ಟೇಸ್ಟ್ ವೆರಿ ಯಮಿ.